ಮೋಟಾರ್ ಸೈಕಲ್ನಿಂದ ಕಲಿಯುವುದು ಭಾಗ 2. ಲರ್ನಿಂಗ್ ವಿತ್ ಬೈಕ್ ಪಾರ್ಟ್ 2. ಮೋಟಾರ್ ಸೈಕಲ್ನಿಂದ ಕಲಿಯುವುದು ಸರಾಸರಿ ವೇಗ. ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಬೈಕ್ ಸವಾರ 73.28 ಸೆಕೆಂಡುಗಳಲ್ಲಿ 1 ಕಿಲೋಮೀಟರ್ ದೂರವನ್ನು ಕ್ರಮಿಸಿದ್ದಾನೆಂದು ನಾವು ನೋಡಿದ್ದೇವೆ ಮತ್ತು ನಾವು ಅವನ ವೇಗವನ್ನು 13.6 ಮೀಟರ್ ಪರ್ ಸೆಕೆಂಡ್ ಎಂದು ಲೆಕ್ಕ ಹಾಕಿದ್ದೇವೆ. ಈಗ ನಮ್ಮ ಬೈಕ್ ಸವಾರನ ಪ್ರಯಾಣವನ್ನು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ನೋಡೋಣ. ಈ ರೇಖೆಗಳನ್ನು ಬಳಸಿಕೊಂಡು ನಾವು 1000 ಮೀಟರ್ ಅಥವಾ 1 ಕಿಲೋಮೀಟರ್ ಅನ್ನು ಸುಲಭವಾಗಿ ಪ್ರತಿನಿಧಿಸಬಹುದು. ಆದರೆ 73.28 ಸೆಕೆಂಡುಗಳನ್ನು ಪ್ರತಿನಿಧಿಸುವುದು ಸ್ವಲ್ಪ ಕಷ್ಟ. ಅದನ್ನು ಸುಲಭಗೊಳಿಸಲು 73.28 ಅನ್ನು 73 ಸೆಕೆಂಡುಗಳು ಎಂದು ಪರಿಗಣಿಸೋಣ. ಹೀಗೆ ಬರೆಯುವುದರಿಂದ ವೇಗದಲ್ಲಿ ದೊಡ್ಡದೇನು ಬದಲಾವಣೆ ಆಗುವುದಿಲ್ಲ. ಆದ್ದರಿಂದ ಇಲ್ಲಿ ವೇಗವು 1000 ಮೀಟರ್ಗಳನ್ನು 73 ಸೆಕೆಂಡುಗಳಿಂದ ಭಾಗಿಸಿದಾಗ ಇದು ಪ್ರತಿ ಸೆಕೆಂಡಿಗೆ 13.69 ಮೀಟರ್ ಆಗುತ್ತದೆ. ಇದನ್ನು ಪ್ರತಿ ಸೆಕೆಂಡಿಗೆ 13.7 ಎಂದು ಭಾವಿಸೋಣ. ಆದರೆ ಈ ಚಿತ್ರಣವನ್ನು ಸ್ವಲ್ಪ ಹೀಗೆ ನೋಡಿದರೆ ಹೇಗೆ? ಬನ್ನಿ ಮತ್ತೆ ಪ್ರಾರಂಭಿಸೋಣ. ಸ್ಟಾಪ್ ವಾಚ್ 0 ಸೆಕೆಂಡುಗಳನ್ನು ತೋರಿಸಿದಾಗ ಸವಾರ 0 ಮೀಟರ್ನಿಂದ ಪ್ರಾರಂಭಿಸುತ್ತಾನೆ ಮತ್ತು ಅವನು 1 ಕಿಲೋಮೀಟರ್ ಅನ್ನು ಕ್ರಮಿಸುವ ಹೊತ್ತಿಗೆ ಸಮಯ 73 ಸೆಕೆಂಡುಗಳಾಗಿರುತ್ತದೆ. ಈಗ ನಾವು ಇಲ್ಲಿಂದ 1 ಕಿಲೋಮೀಟರ್ವರೆಗೆ ಒಂದು ರೇಖೆಯನ್ನು ಎಳೆಯುತ್ತೇವೆ ಮತ್ತು ಸಮಯದ ಮಿತಿಯನ್ನು ಇಲ್ಲಿಂದ 73 ಸೆಕೆಂಡುಗಳವರೆಗೆ ಎಳೆದರೆ ಆ ಎರಡೂ ರೇಖೆಗಳು ಇಲ್ಲಿ ಸಂಧಿಸುತ್ತವೆ. ಹಾಗಾಗಿ ಇಲ್ಲಿ ನಮ್ಮ ಬಳಿ 2 ಬಿಂದುಗಳಿವೆ. ಒಂದರಲ್ಲಿ ದೂರ ಮತ್ತು ಸಮಯ ಎರಡೂ ಶೂನ್ಯವಾಗಿವೆ. ಇನ್ನೊಂದರಲ್ಲಿ ದೂರ 1 ಕಿಲೋಮೀಟರ್ ಮತ್ತು ಸಮಯ 73 ಸೆಕೆಂಡುಗಳಾಗಿವೆ. ಇಲ್ಲಿ 2 ಬಿಂದುಗಳನ್ನು ಸೇರಿಸಿ ಹೇಗೆ ನೇರ ರೇಖೆಯನ್ನು ಎಳೆಯಬಹುದು ಎಂದು ನಿಮಗೆ ಈಗಾಗಲೇ ತಿಳಿದಿದೆ. ಇದು ಯಾವ ದೊಡ್ಡ ವಿಷಯ? ಇದು ಯಾವುದೇ ಇತರ ರೇಖೆಯಂತೆ ಸರಳ ರೇಖೆಯಾಗಿದೆ ಎಂದು ನೀವು ಹೇಳಬಹುದು. ಆದರೆ ಈ ರೇಖೆಯು ಮೋಟಾರ್ ಸವಾರನ ಸರಾಸರಿ ವೇಗವನ್ನು ತೋರಿಸುತ್ತದೆ. ಅಂದರೆ ನಾವು ಈಗಾಗಲೇ ನೋಡಿದಂತೆ 1000 ಮೀಟರ್ಗಳನ್ನು 73 ಸೆಕೆಂಡುಗಳಿಂದ ಭಾಗಿಸಿದಾಗ ಪ್ರತಿ ಸೆಕೆಂಡಿಗೆ 13.7 ಮೀಟರ್ ಬರುತ್ತದೆ. ಈಗ ಇದನ್ನು ನಾವು ಇನ್ನೂ ಸ್ವಲ್ಪ ಹೆಚ್ಚು ಗಮನವಹಿಸಿ ತಿಳಿದುಕೊಳ್ಳೋಣ. ಈಗ ನಾವು ಈ ರೇಖೆಯ ಮೇಲೆ ಬೇರೆ ಯಾವುದೇ ದೂರವನ್ನು ತೆಗೆದುಕೊಳ್ಳೋಣ. 0 ಮೀಟರ್ನಿಂದ 400 ಮೀಟರ್ಗಳವರೆಗೆ ಒಟ್ಟು 400 ಮೀಟರ್ ದೂರವನ್ನು ತೆಗೆದುಕೊಳ್ಳೋಣ. ನಾವು 400 ಮೀಟರ್ಗಳಿಂದ ಗ್ರಾಫ್ಗೆ ಹೊಂದಿಕೆಯಾಗುವ ಸಮತಲ ರೇಖೆಯನ್ನು ಎಳೆಯುತ್ತೇವೆ ಮತ್ತು ಈ ರೀತಿಯಾಗಿ ಸಮಯದ ಅಕ್ಷಕ್ಕೆ 90 ಡಿಗ್ರಿ ಕೋನದಲ್ಲಿ ಸಂಧಿಸುವ ರೇಖೆಯನ್ನು ಎಳೆಯುತ್ತೇವೆ. ನಾವು ಇಲ್ಲಿ ರೇಖೆಯನ್ನು ಎಳೆದಾಗ ಅದು 30 ಸೆಕೆಂಡುಗಳ ಸ್ವಲ್ಪ ಮೊದಲು ಅಂದರೆ 29 ಸೆಕೆಂಡುಗಳ ಬಳಿ ಸಂಧಿಸುತ್ತದೆ. ಇದರರ್ಥ ನಾವು ಉತ್ತರವನ್ನು ಗಣಿತದ ಮೂಲಕ ಮತ್ತು ಗ್ರಾಫ್ನ ಮೂಲಕವೂ ಕಂಡುಹಿಡಿಯಬಹುದು. ವೇಗವು ಸೆಕೆಂಡಿಗೆ 13.7 ಮೀಟರ್ ಆಗಿದ್ದರೆ 400 ಮೀಟರ್ ದೂರವನ್ನು ಕ್ರಮಿಸಲು ಸರಿಸುಮಾರು 29 ಸೆಕೆಂಡುಗಳು ಬೇಕಾಗುತ್ತದೆ ಎಂದು ಇದು ನಮಗೆ ತಿಳಿಸುತ್ತದೆ. 100 ಮೀಟರ್, 200 ಮೀಟರ್, 600 ಮೀಟರ್ ಮತ್ತು 800 ಮೀಟರ್ಗಳು ಇದೇ ರೀತಿ ಮಾಡಿ ಈ ಟೇಬಲ್ ಅನ್ನು ರಚಿಸೋಣ. ನೀವು 200 ಮೀಟರ್ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ಅದು 200ರಿಂದ 400, 400ರಿಂದ 600 ಅಥವಾ 600ರಿಂದ 800 ಅಥವಾ 800ರಿಂದ 1000 ಮೀಟರ್ ಆಗಿರಲಿ, ಯಾವಾಗಲೂ ಒಂದೇ ಆಗಿರುತ್ತದೆ. ಸರಿಸುಮಾರು 14.5 ಸೆಕೆಂಡುಗಳು ಮತ್ತು 100 ಮೀಟರ್ ದೂರವನ್ನು ಕ್ರಮಿಸಲು ತೆಗೆದುಕೊಳ್ಳುವ ಸಮಯ ಇದರ ಅರ್ಧದಷ್ಟು ಅಂದರೆ 7.25 ಸೆಕೆಂಡುಗಳು ಎಂದು ನೀವು ಈ ಗ್ರಾಫ್ನಿಂದ ನೋಡಬಹುದು. ಈಗ ಒಬ್ಬ ಮೋಟಾರ್ ಸೈಕಲ್ ಸವಾರ 500 ಮೀಟರ್ ದೂರವನ್ನು 30 ಸೆಕೆಂಡುಗಳಲ್ಲಿ ಕ್ರಮಿಸಿದರೆ ಅವನ ವೇಗ ಎಷ್ಟು? ಬನ್ನಿ
ನಿಮ್ಮ ಕ್ಯಾಲ್ಕುಲೇಟರ್ ಬಳಸಿ ಕಂಡುಹಿಡಿಯೋಣ. ಆದರೆ ಈಗ ನೀವು ಸಮಯವನ್ನು ಸೆಕೆಂಡುಗಳಲ್ಲಿ ಮತ್ತು ಕ್ರಮಿಸಿದ ದೂರವನ್ನು ತೋರಿಸುವ ಗ್ರಾಫನ್ನು ಚಿತ್ರಿಸಬಹುದೇ? ನಿಮಗೆ ಗ್ರಾಫ್ ಪೇಪರ್ ಸಿಗದಿದ್ದರೆ ಯಾವುದೇ ಖಾಲಿ ಹಾಳೆಯನ್ನು ಬಳಸಿ ಈ ಗ್ರಾಫನ್ನು ತಯಾರಿಸಿ. ಮೊದಲು ಒಂದಕ್ಕೊಂದು 90 ಡಿಗ್ರಿ ಕೋನದಲ್ಲಿರುವ 2 ರೇಖೆಗಳನ್ನು ಎಳೆಯಿರಿ. ಲಂಬ ರೇಖೆಯ ಮೇಲೆ ದೂರವನ್ನು ಬರೆಯಿರಿ ಮತ್ತು ಅಡ್ಡ ರೇಖೆಯ ಕೊನೆಯಲ್ಲಿ ಸಮಯವನ್ನು ಬರೆಯಿರಿ. 500 ಮೀಟರ್ ಇರುವುದರಿಂದ 5 ಸೆಂಟಿಮೀಟರ್ಗಳನ್ನು ಬಳಸುವುದು ಉತ್ತಮ. 1 ಸೆಂಟಿಮೀಟರ್ಗಳ ಅಂತರದಲ್ಲಿ ಚುಕ್ಕೆಗಳನ್ನು ಗುರುತಿಸೋಣ. ಅವುಗಳನ್ನು 100, 200, 300, 400 ಮತ್ತು 500 ಎಂದು ಕರೆಯೋಣ. ನಾವು ಅಡ್ಡ ರೇಖೆಯಲ್ಲಿ 30 ಸೆಕೆಂಡುಗಳನ್ನು ತೋರಿಸಬೇಕು. ಅಂದರೆ ಬಹುಶಃ ನಾವು ಅಲ್ಲಿಯೂ 5 ಸೆಂಟಿಮೀಟರ್ಗಳನ್ನು ಬಳಸಬೇಕು. ಪ್ರತಿ 1 ಸೆಂಟಿಮೀಟರ್ಗಳನ್ನು 10 ಸೆಕೆಂಡುಗಳು, 20 ಸೆಕೆಂಡುಗಳು, 30, 40 ಮತ್ತು 50 ಸೆಕೆಂಡುಗಳು ಎಂದು ಗುರುತಿಸಬೇಕು. ಈಗ ನೀವು ಈ ಚುಕ್ಕೆಗಳನ್ನು ಗುರುತಿಸಲು ಸಿದ್ಧರಿದ್ದೀರಿ. ಆದರೆ ನೀವು ಈ ಚಿತ್ರವನ್ನು ಪೂರ್ಣಗೊಳಿಸಬಹುದೇ? ಮತ್ತು ಸವಾರನು 300 ಮೀಟರ್ಗಳನ್ನು ಕ್ರಮಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾನೆ ಎಂದು ಲೆಕ್ಕಾಚಾರ ಮಾಡಬಲ್ಲಿರಾ?